ಇಲ್ಲಿ ಚೀಪೆಸ್ಟ್ ಅಂತ ಅಂದರೆ ಅತಿ ಕಡಿಮೆ ದರದಲ್ಲಿ ಮತ್ತು ಈಸಿಯಾಗಿ ಸಿಗುವ ಮಾಸ್ ಮೀಡಿಯಾ ಯಾವುದು ಅಂತ ಗೊತ್ತು ನಿಮ್ಗೆಲ್ರಿಗೂ ಗೊತ್ತೇ ಇರ್ತದ. ಸೊ ಟೆಲಿವಿಷನ್, ರೇಡಿಯೋ, ಇಂಟರ್ನೆಟ್, ನ್ಯೂಸ್ ಪೇಪರ್. ಸೊ ನಮಗೆ ಚೀಪ್ ಆ್ಯಂಡ್ ಈಸಿಯಾಗಿ ಸಿಗೋದು ಯಾವುದು ಅಂದರೆ ರೇಡಿಯೋ. ಸೆಕೆಂಡ್ ಆಪ್ಷನ್ಸ್ ರೇಡಿಯೋ. The following statements are related to characteristics of young learner. Which statement is false? ಅಂದರೆ ಯಂಗ್ ಲರ್ನರಿಗೆ ಇಲ್ಲಿ ಕೆಲವೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಫಾಲ್ಸ್ ಇದೆ ಅಂತೇಳಿ ನಾವು ನೋಡಬೇಕು. ಫಸ್ಟ್ ಒನ್ನು, ದೇ ಟ್ರೈ ಥಿಂಗ್ಸ್ ಔಟ್ ಆ್ಯಂಡ್ ಕೀಪ್ ಎಕ್ಸ್ಪೆರಿಮೆಂಟಿಂಗ್. ಅಂದರೆ ಯಾವಾಗಲೂ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಹೊಸದನ್ನು ಎಕ್ಸ್ಪೆರಿಮೆಂಟ್ ಮುಖಾಂತರ ತೋರಿಸ್ತಾರೆ. ಇದು ಸರಿಯಾದ ಉತ್ತರ. ವೆನ್ ಕಂಡೀಷನ್ಸ್ ಆರ್ ಆಪ್ಟಿಮಲಿಟಿ ದೇ ಕ್ಯಾನ್ ಅಕ್ವೈರ್ ಸೆಕೆಂಡ್ ಲ್ಯಾಂಗ್ವೇಜ್ ಟು. ಥರ್ಡ್ ಬಂದುಬಿಟ್ಟು ದೇ ಅಕ್ವೈರ್ ದೇರ್ ಫಸ್ಟ್ ಲ್ಯಾಂಗ್ವೇಜ್ ವೆರಿ ಈಸಿಲಿ. ಇವೆಲ್ಲ ಸರಿಯಾದ ಉತ್ತರ. ಬಟ್ ಇಲ್ಲಿ ನಮ್ಗೆ ಏನು ಕೇಳಿದ್ದಾರೆ ಅಂದರೆ ತಪ್ಪಾದ ಉತ್ತರ ಕೇಳಿದ್ದಾರೆ. ಏನು ಕೇಳಿದಾರೆ ಅಂದರೆ ದೇ ಆರ್ ಪ್ಯಾಸಿವ್ ಲರ್ನರ್. ಅಂದರೆ ಈಗ ಯಂಗ್ ತರುಣ ವಿದ್ಯಾರ್ಥಿಗಳು ಏನಿರ್ತಾರೆ ಅವರೇ ಪ್ಯಾಸಿವ್ ಲರ್ನರ್ ಆಗಿರ್ತಾರೆ? ಇಲ್ಲ, ಅವರೇ ಆ್ಯಕ್ಟಿವ್ ಆಗಿರ್ತಾರೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ಸು ಫೋರ್ತ್ ಒನ್ನು ಇಲ್ಲಿ ತಪ್ಪಾದ ಉತ್ತರ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಸ್ಟಿಫನ್ ಕ್ರೆಸರ್ ಎಫೆಕ್ಟಿವ್ ಫಿಲ್ಟರ್ ಹೈಪೋಥಿಸಿಸ್ ಸ್ಟೇಟ್ ದಟ್. ಸ್ಟಿಫನ್ ಕ್ರೆಸರ್ ಎಂಬವರು ಕೂಡ ಇಲ್ಲಿ ಏನಂದರೆ ಈ ಲ್ಯಾಂಗ್ವೇಜ್ ಅಕ್ವಿಜಿಷನ್ ಕುರಿತು ಅವರೇ ಹೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವುದಂತ ನೋಡೋಣ ಬರ್ರಿ. ದ ಎಫೆಕ್ಟಿವ್ ಫಿಲ್ಟರ್ ಆ್ಯಕ್ಟ್ ಆ್ಯಸ್ ಎ ಬ್ಯಾರಿಯರ್ ಟು ಲ್ಯಾಂಗ್ವೇಜ್ ಅಕ್ವಿಜಿಷನ್. ಸೊ ಇಲ್ಲಿ ಇದೇ ಸರಿಯಾದ ಉತ್ತರ. ಯಾಕಂತಂದರೆ ಇವರು ಹೆಚ್ಚಾಗಿ ಈ ಒಂದು ಲ್ಯಾಂಗ್ವೇಜ್ ಅಂದರೆ ಭಾಷೆಯಾದ ಗ್ರಹಿಕೆಗೆ ಹೆಚ್ಚು ಒತ್ತು ಕೊಡುವ ಸಲುವಾಗಿ ಈ ಒಂದು ಉತ್ತರ ಸರಿಯಾದದ್ದು ಆಪ್ಷನ್ಸು 1. ಫೋರ್ತ್ ಒನ್, ಪ್ರೆಸೆಂಟೇಷನ್ ಪ್ರಾಕ್ಟೀಸ್ ಪ್ರೊಡಕ್ಷನ್ ಸೀಕ್ವೆನ್ಸ್ ಈಸ್ ಫಾಲೋಡ್ ಇನ್ಫಾರ್ಮೇಷನ್ ದ. ಸೊ ಇಲ್ಲಿ ಪ್ರೆಸೆಂಟೇಷನ್ನು ಮತ್ತು ಪ್ರಾಕ್ಟೀಸು ಪ್ರೊಡಕ್ಷನ್ನು ಎಲ್ಲಿ ಆಗ್ತದ ಅಂತ ಕೇಳಿದ್ದಾರೆ. ಕನ್ಸ್ಟ್ರಕ್ಟಿವಿಸ್ಟ್ ಅಪ್ರೋಚ್, ಲ್ಯಾಂಗ್ವೇಜ್ ಅವೇರ್ನೆಸ್ ಅಪ್ರೋಚ್, ಫಂಕ್ಷನಲ್ ಅಪ್ರೋಚ್, ಟ್ರೆಡಿಷ್ನಲ್ ಫಾರ್ಮ್ ಫೋಕಸ್ಡ್ ಅಪ್ರೋಚ್. ಸೊ ಇಲ್ಲಿ ಪ್ರೆಸೆಂಟೇಷನ್, ಪ್ರಾಕ್ಟೀಸ್, ಪ್ರೊಡಕ್ಷನ್ ಈ ಒಂದು 4ರಲ್ಲಿ ಎಲ್ಲಾಗ್ತಾವಂತಂದರೆ ಆಪ್ಷನ್ಸ್ ನಂಬರ್ 4 ಇಲ್ಲಿ ಸರಿಯಾದ ಉತ್ತರ. ಟ್ರೆಡಿಷ್ನಲ್ ಫಾರ್ಮ್ ಫೋಕಸ್ಡ್ ಅಪ್ರೋಚ್. ಫಿಫ್ತ್ ಒನ್ನು, ದ ಲರ್ನರ್ ವಾಂಟ್ಸ್ ಟು ಬಿಲ್ಡ್ ಗುಡ್ ರ್ಯಾಪೋರ್ಟ್ ಇನ್ ಹರ್ ಎಲಿಮೆಂಟ್ರಿ ಕ್ಲಾಸ್ ಹೆನ್ಸ್. ಅಂದರೆ ಟೀಚರ್ ಒಂದು ಕ್ಲಾಸ್ ಬಿಲ್ಡ್ ಮಾಡಬೇಕಿದ್ರೆ ಇಲ್ಲಿ ಯಾವುದು ಸರಿಯಾದ ಉತ್ತರ ಆಗ್ತದೆ ಅಂತಂದರೆ she gives class some extra works to learn for homework. She makes an efforts to learn all the learner name. ಈಗ ಒಂದು ಕ್ಲಾಸು ಆದಂತಂದರೆ ಆ ಒಂದು ಕ್ಲಾಸ್ನಲ್ಲಿ ಆ ಒಂದು ಕ್ಲಾಸ್ ಬಿಲ್ಡ್ ಮಾಡಬೇಕಿದ್ರೆ ಫಸ್ಟ್ ಆಫ್ ಆಲ್ ಎಲಿಮೆಂಟ್ರಿ ಕ್ಲಾಸ್ ಅಂದರೆ ಪ್ರಾಥಮಿಕ ಕ್ಲಾಸ್ನಲ್ಲಿ ಶಿಕ್ಷಕರಿಗೆ ಏನು ಗೊತ್ತಿರಬೇಕು, ಮೊದಲನೇದಾಗಿ ಎಲ್ಲರದ್ದು ಹೆಸರುಗಳು ಎಲ್ಲರದ್ದು ಸೊ ಇಲ್ಲಿ ಏನಾಗಬೇಕು, ಅವ್ರದ್ದು ಎಲ್ಲದರದ್ದು ನೇಮ್ ಏನಾಗಬೇಕು ಗೊತ್ತಿರಬೇಕು, ಯಾರು ಶಿಕ್ಷಕಿಗೆ. ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು ದ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್ ಈಸ್ ಅ ಲ್ಯಾಂಗ್ವೇಜ್ ಟೀಚಿಂಗ್ ಮೆಥಡ್ ಡೆವಲಪ್ಡ್ ಬೈ. ಸೊ ಇದು TPR ಮೆಥಡ್ ಯಾರು ಡೆವಲಪ್ ಮಾಡಿದ್ರು ಅಂತ ಕ್ವಶನ್ಸ್ ಬಂದದ. ಸೊ ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ಸ್ ನಂಬರ್ 4. ಆಪ್ಷನ್ಸ್ ನಂಬರ್ 4 J.J. Asher ಈಸ್ ದ ರೈಟ್ ಆನ್ಸರ್. ಅದಕ್ಕೆ ಟೋಟಲ್ ಫಿಸಿಕಲ್ ರೆಸ್ಪಾನ್ಸ್. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ದ ಮದರ್ ಟಂಗ್ ಕ್ಯಾನ್ ಬಿ ಯೂಸ್ಡ್ ಇನ್ ಟೀಚಿಂಗ್ ಇಂಗ್ಲೀಷ್ ಟು. ಅಂದರೆ ಈಗ ನಮ್ಮದು ಮದರ್ ಟಂಗ್ ಕಲಿಬೇಕಿತ್ತಂದರೆ ಇದರಲ್ಲಿ ಯಾವುದೇ ಹೆಚ್ಚು ಮಹತ್ವ ಕೊಡಬೇಕು. ಎನ್ರಿಚ್ ವೆಕ್ಯಾಬ್ಯುಲರಿ, ಪ್ರಮೋಟ್ ಕ್ವಿಕ್ ಕಾಂಪ್ರಹೆನ್ಷನ್, ಮೇಕ್ ಲರ್ನಿಂಗ್ ಈಸಿಲಿ, ಹೆಲ್ಪ್ ಟೀಚರ್ ಟು ಕಂಪ್ಲೀಟ್ ಪೋರ್ಷನ್. ಅಂದರೆ ನಮ್ಮ ಮದರ್ ಟಂಗು ನಮಗೆ ಎದಕ್ಕೆ ಯೂಸ್ ಆಗ್ತದೆ ಅಂತಂದರೆ ಪ್ರಮೋಟ್ ಕ್ವಿಕ್ ಕಾಂಪ್ರಹೆನ್ಷನ್ ಅಂದರೆ ನಮ್ಮ ಕಲಿಕೆ, ನಮ್ಮ ಗ್ರಹಿಕೆ ಅಂದರೆ ಕಲಿಕೆ. ಈ ಒಂದು ಮದರ್ ಟಂಗಿನಿಂದ ನಮಗೆ ಏನಾಗ್ತದೆ ಅಂದರೆ ಗ್ರಹಿಕೆ ಬಹು ಬೇಗವಾಗ್ತದೆ. ಕಲಿಕೆಗೂ ಮತ್ತು ಗ್ರಹಿಕೆಗೂ ಬಹಳಷ್ಟು ವ್ಯತ್ಯಾಸ ಅದ. ಈ ಒಂದು ಗ್ರಹಿಕೆ ನಮ್ಗೆ ಆಗಬೇಕಿತ್ತಂದರೆ ನಮಗೆ ಮದರ್ ಟಂಗು ಬಹಳಷ್ಟು ಹೆಲ್ಪ್ಫುಲ್ ಆಗ್ತದೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಅ ಟೆಸ್ಟ್ ದಟ್ ಕಂಡಕ್ಟೆಡ್ ಎಟ್ ದ ಎಂಡ್ ಆಫ್ ಲ್ಯಾಂಗ್ವೇಜ್ ಕೋರ್ಸ್. ಈ ಒಂದು ಲ್ಯಾಂಗ್ವೇಜ್ ಕೋರ್ಸು ಮುಗಿಬೇಕಿತ್ತಂದರೆ ನಾವು ಲಾಸ್ಟ್ ತಗೋತೀವಲ್ಲ ಆ ಟೆಸ್ಟಿಗೆ ಏನಂತ ಕರಿತೀವಿ ಅಂತ ಕ್ವಶನ್ಸ್ ಬಂದಾರ. ಆಪ್ಷನ್ಸ್ ಬಂದುಬಿಟ್ಟು ಅಚೀವ್ಮೆಂಟ್ ಟೆಸ್ಟ್, ಡಯಾಗ್ನೋಸ್ಟಿಕ್ ಟೆಸ್ಟ್, ಪ್ಲೇಸ್ಮೆಂಟ್ ಟೆಸ್ಟ್ ಆ್ಯಂಡ್ ಪ್ರೊಫಿಷಿಯನ್ಸಿ ಟೆಸ್ಟ್ ಅಂತ ಹೇಳಿದಾರೆ.
ಸೊ ಇಲ್ಲಿ ಡಯಾಗ್ನೋಸ್ಟಿಕ್ ಆಗ್ತದೇನು ಇಲ್ಲ. ಸೊ ಲ್ಯಾಂಗ್ವೇಜ್ ಎಂಡ್ ಆಗುವಾಗ, ಆ ಕೋರ್ಸ್ನ ಎಂಡ್ ಆಗುವಾಗ ನಾವು ಈ ಒಂದು ಪರೀಕ್ಷೆ ಮಾಡ್ತೀವಿ. ಸೊ ಹಾಗಾಗಿ ಇಲ್ಲಿ ನಮಗೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ಸ್ ನಂಬರ್ 1. ಅಂದರೆ ಯಾವುದೇ ಒಂದು ಭಾಷೆಯ ಕೊನೆ ಹಂತದಲ್ಲಿ ತೆಗೆದುಕೊಳ್ಳುವ ಪರೀಕ್ಷೆಗೆ ಅಚೀವ್ಮೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದುಬಿಟ್ಟು ಒನ್ ಆಫ್ ದ ಟೆಕ್ನಿಕ್ಸ್ ಯೂಸ್ಡ್ ಇನ್ ದ ಆಡಿಯೋ ಲಿಂಗ್ವಲ್ ಮೆಥಡ್ ಆಫ್ ಟೀಚಿಂಗ್ ಈಸ್. ಅಂದರೆ ಆಡಿಯೋ ಅಂತಂದ್ರೇನು? ಮಾತನಾಡುವುದು. ಈ ಮಾತನಾಡುವ ಕಲಿಕೆ ಸ್ಕಿಲ್ನಲ್ಲಿ ಇದರಲ್ಲಿ ಕೆಳಗಿನವುಗಳಲ್ಲಿ ಯಾವುದೇ ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತಾರಾ ಅಂತ ಕೇಳಿದ್ದಾರೆ. ಆನ್ಸರ್ ಬಂದುಬಿಟ್ಟು ಏನಾಗ್ತದೆ ಅಂತಂದರೆ ಸಬ್ಸ್ಟಿಟ್ಯೂಷನ್ ಡ್ರಿಲ್, ಡೈಲಾಗ್ ಮೆಮೊರೈಸೇಷನ್, ಸ್ಪೀಕಿಂಗ್, ಲಿಸ್ನಿಂಗ್. ಸೊ ಇಲ್ಲಿ ಈ ಒಂದು ಡೈಲಾಗ್ ಹೇಳುವುದರಿಂದ ನಮಗೆ ಏನಾಗ್ತದೆ, ಈ ಕೇಳುವುದು ಮತ್ತು ಮಾತನಾಡುವುದು ಎರಡೂ ಕೂಡ ಹೆಚ್ಚಾಗ್ತದೆ ಅಂತಲೇ ಹೇಳ್ಬೋದು. ಹಾಗಾಗಿ ಆಪ್ಷನ್ಸ್ ನಂಬರ್ 2 ಇಲ್ಲಿ ಸರಿಯಾದ ಉತ್ತರ. ನೆಕ್ಸ್ಟ್ ಬಂದು ಬ್ರೈನ್ ಸ್ಟಾರ್ಮಿಂಗ್ ಟೆಕ್ನಿಕ್ಸ್ ಕ್ಯಾನ್ ಬಿ ಯೂಸ್ಡ್ ಟು ಡೆವಲಪ್ ರೀಡಿಂಗ್ ಕಾಂಪ್ರಹೆನ್ಷನ್, ಓರಲ್ ಕಾಂಪ್ರಹೆನ್ಷನ್, ರಿಟನ್ ಕಾಂಪ್ರಹೆನ್ಷನ್, ಪ್ರೊನೌನ್ಸಿಯೇಷನ್ ಸ್ಕಿಲ್. ಸೊ ನೀವು ನೆನಪಿಟ್ಕೋರಿ, ಯಾವುದೇ ಒಂದು ಈ ಒಂದು TETಯಲ್ಲಿ ಯಾವುದೇ ಸಬ್ಜೆಕ್ಟ್ನಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಅಂತ ಬಂದಾಗ ನಾವು ಏನು ಹಾಕಬೇಕಂದ್ರೆ ಇದು ರಿಟರ್ನ್ ಫಾರ್ಮ್ಗೆ ಹೆಚ್ಚು ಒತ್ತು ಕೊಡ್ತದೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ಸ್ ನಂಬರ್ C ಸರಿಯಾದ ಉತ್ತರ ಅಂತಲೇ ಹೇಳ್ಬೋದು. ಸೊ ಈ ಒಂದು ಕ್ಲಾಸ್ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.